टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಾಕಿಸ್ತಾನದ ಮೇಲೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿರುವಂಥದ್ದು ಈ ಒಂದು ವಿಷಯ ಇದೀಗ ಮಾಜಿ ಸೈನಿಕರು ಕೂಡ ಖುಷಿ ಕೊಟ್ಟಿರುವಂಥದ್ದು. ಸದ್ಯ ಈಗ ಬೆಳಗಾವಿಯ ಜಿಲ್ಲಾ ಮಾಜಿ ಸೈನಿಕರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂಥದ್ದನ್ನು ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸಬಹುದಾಗಿದೆ. ಸಿಹಿ ತಿನ್ನುವುದರ ಮೂಲಕ ನಮ್ಮ ಭಾರತೀಯ ಸೇನೆಯ ಒಂದು ಇವತ್ತಿನ ಏನು ಸರ್ಜಿಕಲ್ ಸ್ಟ್ರೈಕ್ ಇದೆ ಅದನ್ನು ಖುಷಿಯಾಗಿ ವ್ಯಕ್ತಪಡಿಸ್ತಾ ಇರುವಂಥದ್ದು, ಹರ್ಷೋದ್ಗಾರ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಒಂದು ಕಡೆ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಗಳು, ಇನ್ನೊಂದು ಕಡೆ ಪಾಕಿಸ್ತಾನ ವಿರುದ್ಧ ಏನು ಮುರ್ದಾಬಾದ್ ಅನ್ನುವಂಥ ಘೋಷಣೆ ಕೂಡ ನೋಡಬಹುದಾಗಿದೆ. ಬೆಳಗಾವಿ ಜಿಲ್ಲಾ ಮಾಜಿ ಸೈನಿಕರೆಲ್ಲರೂ ಕೂಡ ಈಗ ಇವತ್ತು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಭಾರತದ ಧ್ವಜವನ್ನು ಹಿಡಿದುಕೊಂಡು ಇಲ್ಲಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬರಿಗೊಬ್ಬರು ಏನು ಸಿಹಿ ತಿನ್ನಿಸುವುದರ ಮೂಲಕ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಇಡೀ ದೇಶವೇ ಇವತ್ತು ಹೆಮ್ಮೆ ಪಡುವಂತಹ ಒಂದು ಸಂಗತಿ ನಡೆದಿರುವಂಥದ್ದು. ನಮ್ಮ ಸೈನಿಕರು ಪ್ರಾಣವನ್ನು ಪಣಕ್ಕಿಟ್ಟು ಸರ್ಜಿಕಲ್ ಸ್ಟ್ರೈಕ್ ಮಾಡುವುದರ ಮೂಲಕ ಉಗ್ರರ ಅಡುಗುತಾಣಗಳೇನಿದ್ವು ಅವುಗಳನ್ನು ಧ್ವಂಸ ಮಾಡುವುದರ ಮೂಲಕ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪಹಲ್ಗಾಮ್ದಲ್ಲಿ ಏನು ಅಮಾಯಕ ಪ್ರವಾಸಿಗರು ಹತ್ಯೆ ಮಾಡಲಾಗಿತ್ತು ಅವರ ವಿರುದ್ಧವಾಗಿ ಅವರ ಒಂದು ಹತ್ಯೆಯನ್ನು ಇಡೀ ದೇಶವೇ ಖಂಡಿಸಿತ್ತು. ಅದರ ಸೇಡನ್ನು ಈಗ ಭಾರತ ತೀರಿಸ್ಕೊಂಡಿರುವಂಥದ್ದು, ಸೈನಿಕರು ತೀರಿಸ್ಕೊಂಡಿರುವಂಥದ್ದು. ನಮ್ಮ ಜೊತೆಗೆ ಮಾಜಿ ಸೈನಿಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಇವತ್ತು ಇಡೀ ದೇಶ ಹೆಮ್ಮೆ ಪಡುವಂಥದ್ದು, ಖುಷಿ ಪಡುವಂಥ ಸಂಗತಿ ನಡೆದಿರುವಂಥದ್ದು. ಸೊ ಏನು ಅನ್ನಿಸ್ತಾ ಇದೆ ಈ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್? ಸರ್, ಇದು ಈ ಘಟನೆ ನಡಿಬೇಕಾದಂಥ ಘಟನೆ, ನಮಗೂ ಕೂಡ ಖುಷಿ ಆಗ್ತಾ ಇದೆ. ನಾವು ಇವತ್ತೆಲ್ಲ ಇಲ್ಲಿ ಸಿಹಿಯನ್ನು ಹಂಚಿ ನಾವು ಈ ಸಂಭ್ರಮಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಪಾಕಿಸ್ತಾನದ ಏನು ನೀಚ ಕೆಲಸವನ್ನು ಪದೇ ಮಾಡ್ತಾ ಇದೆ. ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಇವತ್ತು ನಮ್ಮ ಸೇನೆ ನೀಡಿದೆ. ಬಲಿಷ್ಠವಾದಂಥ ಸೇನೆಯನ್ನು ಇಟ್ಕೊಂಡು ನಾವು ಇಂಥ ಪಾಪಿ ಹೇಡಿಗಳಿಂದ ಹೆದರಿಕೊಂಡು ಕುಳಿತುಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ಯುದ್ಧ ಬೇಡ ಅನ್ನುವಂಥ ಕೆಲವೊಂದಷ್ಟು ನಿಲುವುಗಳಾದ ಕಡೆ ಯುದ್ಧಕ್ಕೆ ನಾವೇನೋ ಕಾಲಕ್ಕೆದರೆ ಅವ್ರ ಹತ್ರ ಯುದ್ಧಕ್ಕೆ ಹೋಗ್ತಾ ಇಲ್ಲ. ಬಟ್ ಅವರಾಗೆ ನಮ್ಮನ್ನು ಇಂಥ ಒಂದು ಬಲಿಷ್ಠ ಸೇನೆ ವಿರುದ್ಧವಾಗಿ ಅವರು ಸಣ್ಣ ಕೃತ್ಯಗಳನ್ನು ಇಂಥ ನಮ್ಮ ಭಾರತೀಯ ನಾಗರಿಕರನ್ನು, ಭಾರತೀಯ ಸೇನೆಯ ಯೋಧರನ್ನು ಅವರು ಗುರಿಯಾಗಿಟ್ಟುಕೊಂಡು ಏನು ಪದೇ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಸಹಿಸ್ಕೊಂಡು ಕುಂಡ್ರಕ್ಕೆ ನಮಗೂ ಆಗೋದಿಲ್ಲ ಸರ್. ಇಷ್ಟ ದೊಡ್ಡ ಸೈನ್ಯವನ್ನು ನಾವು ಕಟ್ಟಿಕೊಂಡಿದ್ದು ನಮ್ಮ ದೇಶದ ಸುರಕ್ಷತೆಗಾಗಿ, ನಮ್ಮ ದೇಶದ ಜನತೆಯ ಸುರಕ್ಷತೆಗಾಗಿ ನಾವು ಸೇನೆಯನ್ನು ಮಾಡ್ಕೊಂಡಿದ್ದೀವಿ ವಿನಃ ಕೈ ಕೊಟ್ಟು ಕುಳಿತುಕೊಳ್ಳಲು ನಾವು ಮಾಡ್ಕೊಂಡಿಲ್ಲ. ಇವತ್ತು ಏನು ಇದು ತಕ್ಕ ಪ್ರತ್ಯುತ್ತರವನ್ನು ಏನು ಕೊಟ್ಟಿದ್ದಾರೆ, ಒಳ್ಳೆಯದು. ನಾನು ಇವತ್ತು ಈ ದಾಳಿಯಲ್ಲಿ ಏನು ಭಾಗವಹಿಸಿದಂಥ ಎಲ್ಲ ಸೈನಿಕರಿಗೆ, ನಮ್ಮ ದೇಶದ ಆಡಳಿತ ಮಂಡಳಿಗೆ, ನಮ್ಮ ದೇಶದ ಏನು ಸೇನಾ ಮೇಲ್ವಿಚಾರಕರಾಗಿ ಅಜಿತ್ ದೋವಲ್ ಸರ್ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ, ನಮ್ಮ ಮಹಾ ಒಕ್ಕೂಟದ ಪರವಾಗಿ, ನಮ್ಮ ಎಲ್ಲ ಸೈನಿಕರ ಪರವಾಗಿ, ನಮ್ಮ ಸಮಾಜದ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಅವರು ಕೃತಜ್ಞತೆಗಳನ್ನು ವಂದನೆಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ಏನು ಹೆಂಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗತ್ತಿತ್ತು ಸರ್. हमको बहुत खुशी हुआ है जिन लेडीज़ों ने अपने भाई, अपने पति को खो दिया है. आज थोड़ा सा उनको दर्द राहत मिल गया है. आज हम बहुत हमको खुशी हुआ है सर. ಚಲೋ ಅನಿಸ್ತದೆ ಸರ್. ಯಾಕಂದ್ರೆ ಹೆಣ್ಮಕ್ಳಿಗೆ ಅವರು ಯುದ್ಧ ಮಾಡ್ಬೇಕಾದ್ರೆ ರಾಜನ ಜೋಡಿ ಹೋಗಿ ಯುದ್ಧ ಮಾಡ್ತಾರೆ. ಅಮಾಯಕರ ಜೋಡಿ ಯಾರು ಯುದ್ಧ ಮಾಡೋಂಗಿಲ್ಲ. ಪ್ರವಾಸಕ್ಕೆ ಹೋದ ಅಮಾಯಕ ನಿಸವರ್ ಅವ್ರ ತೇಲಿ ಯಾವ ಶಸ್ತ್ರಾಸ್ತ್ರ ಇರೋದಿಲ್ಲ, ಅಂಥವ್ರ ಮೇಲೆ ಬಂದು ಯುದ್ಧ ಮಾಡಿದ್ದಾರೆ ಇವರು. ಇವ್ರಿಗೆ ಯುದ್ಧ ಮಾಡೋ ತಾಕತ್ತಿದ್ರೆ ನಮ್ಮ ಫೌಜಿ ಜೋಡಿ ಬಂದು ಯುದ್ಧ ಮಾಡಂತೇಳಿ ಅವ್ರು ಫೌಜಿ ಜಾಬ್ ಕೊಡ್ತಾರೆ. ಅವ್ರಿಗೆ ಏನದು ಅದು ಹೇಡಿತನ. ಹಿತ್ತಲ ಭಾಗದಿಂದ ಬಂದು ಇವರು ಬರುವವರು ಕಳ್ಳರು. ಇವರು ಪಾಕಿಸ್ತಾನ ವೀರರೆಲ್ಲ ಕಳ್ಳರು. ಇವತ್ತು ನಮ್ಮ ಸೈನಿಕರು ಅವ್ರಿಗೆ ತಕ್ಕ ಉತ್ತರ ಕೊಟ್ಟಾರ. ನಮ್ಮ ಸೈನಿಕರು ಮುಂದೂ ಕೊಡ್ತಾರೆ. ನಿಮಗೆ ಎಚ್ಚರಿಕೆ ಐತಿ, ಸುಮ್ಮನಿದ್ರೆ ಚಲೋ. ನಿಮ್ಮ ಮನೆಯಾಗ ನೀವಿದ್ರೆ ಚಲೋ, ನಮ್ಮ ಮನೆಗೆ ಬರ್ತೇನಂದ್ರೆ ನಾವು ಬಿಡಂಗಿಲ್ಲ. ಈಗ ನಮ್ಮ ಹೆಣ್ಮಕ್ಳು ಸಿಂಧೂರ ಅಳಿಸುವಂತ ಕೆಲಸ ಮಾಡಿದ್ರು. ಇವತ್ತು ಸಿಂಧೂರ್ ಅಂತ ನಮ್ಮ ಪ್ರಧಾನಮಂತ್ರಿಗಳಿಂದ ಸಿಂಧೂರ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದು. ನಾವು ಯಾವ ರೀತಿ ಅವ್ರು ಅಳ್ಸಕ್ಕೆ ಕೋಶಿಶ್ ಮಾಡ್ತಾರ ಅದ್ರ ಜವಾಬ್ ಅವ್ರು ಸಿಗ್ತೈತೆ ಅನ್ನೋದು ಅರ್ಥ ಮಾಡ್ಕೋಬೇಕು ಅವ್ರು. ಮತ್ತು ಇಲ್ಲಿ ಯಾರೂ ಸೈನಿಕರು ಇದನ್ನು ಮಾಡೋಂಗಿಲ್ಲ. ಸೈನಿಕ ನಮ್ಮದು ಒಕ್ಕೂಟ ನಾವು ಎದಕ್ಕೆ ಇದನ್ನು ಮಾಡಕತ್ತೇವೆ ಅಂದ್ರೆ ಯಾರೇ ನಮ್ಮ ಸೈನಿಕ ಹೆಣ್ಮಕ್ಳು ಏನು ಹೆದರು ಅಂತದಿಲ್ಲ. ನಾವು ಸಂಘಟನೆ ಆಗಿ ಅವ್ರಿಗೆ ಬೆನ್ನೆಲ್ಲ ಅವ್ರಿಗೆ ಯಾವಾಗ ನಮಗೆ ಫೋನ್ ಮಾಡಲಿ ನಾವು ಹೋಗಿ ನಿಲ್ಲಕ್ಕೆ ಹಾಜರಿದೇವ್ರು. ನಮ್ಮ ಸೈನಿಕರ ಕುಟುಂಬದ ಜೊತೆಗೆ ನಾವೆಲ್ಲರೂ ದೇವ್ರಿ. ನಮ್ಮ ಅಧ್ಯಕ್ಷರು 3 ಗಂಟೆ ಎಲ್ಲ ರಕ್ತದಾನ ಸಕಟ್ ನಮ್ಮ ಸೈನಿಕರ ಹೆಣ್ಮಕ್ಳಿಗೆ ಬೇಕಂತ ಕೊಟ್ಟು ಬಂದಾರೆ ಇಲ್ಲಿ. ಸೊ ಇದಿಷ್ಟು ಸದ್ಯ ಈಗ ಈ ಒಂದು ಬೆಳಗಾವಿಯಲ್ಲೂ ಕೂಡ ಏನು ಇವತ್ತು ಸೈನಿಕರು ಮಾಡುವಂತಹ ಕೆಲಸ ಏನಿದೆ ಅದು ಹೆಮ್ಮೆ ಪಡುವಂಥ ವಿಷಯ, ಮತ್ತು ಸೈನಿಕರ ಕುಟುಂಬದ ಜೊತೆಗೆ ನಾವೆಲ್ಲರೂ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.